ಆಯ್ತಮ್ಮ, ನಾನು ಆಗ್ಲೇ ಬಂದಿದ್ದೆ. ಎಲ್ಲೋಗಿದ್ರಿ ನೀವೆಲ್ಲ? ಓ, ಹಾಗಾದ್ರೆ ನಾನ್ ಬಂದಾಗ ನೀವು ನನ್ನ ಕಣ್ಣಿಗೆ ಕಾಣ್ಲಿಲ್ಲ. ಇಲ್ಲೇ ಇದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಲ್ವಾ? ಅಲ್ಲ, ನನ್ಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಗುರುವಾರ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಉಪವಿಭಾಗಾಧಿಕಾರಿಗಳ ಹಾಗೂ ನೋಂದಣಿ ಅಧಿಕಾರಿಗಳ ಕಚೇರಿಗೆ ದಿಢೀರ್ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಹೊರತು ಒಬ್ಬ ಸರ್ಕಾರಿ ಅಧಿಕಾರಿಗಳು ಇಲ್ಲದೇ ಇರುವುದನ್ನು ಕಂಡು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಏನಿದು ಇಲ್ಲಿನ ಅಧಿಕಾರಿಗಳ ಅವ್ಯವಸ್ಥೆ? ಡಿಸಿಯವರೇ, ಇಡೀ ತಾಲೂಕು ಕಚೇರಿ ಸುತ್ತಾಡಿದರೂ ಅಧಿಕಾರಿಗಳ ಕುರ್ಚಿಗಳು ಖಾಲಿ ಇವೆ. ಬೆಳಗ್ಗೆ 10-20 ಆಗಿದ್ದರೂ ಸಹ ತಾಲೂಕು ಕಚೇರಿ, ಎಸಿ ಕಚೇರಿಯಲ್ಲಿ ನೊಣಗಳು ಹೊರತು ಒಬ್ಬ ಅಧಿಕಾರಿಯ ಸುಳಿವು ಇಲ್ಲದಾಗಿದೆ. ಇಂತಹವರಿಂದ ನಾವು ಹೇಗೆ ಕೆಲಸ ನಿರೀಕ್ಷೆ ಮಾಡಲು ಸಾಧ್ಯ? ಇದನ್ನು ಯಾರಾದರೂ ತಾಲೂಕು ಕಚೇರಿ, ಎಸಿ ಕಚೇರಿ ಅಂತ ಕರೆಯುವ ಅರ್ಹತೆ ಉಳಿಸಿಕೊಂಡಿದೆಯಾ? ತಾವೇ ಬಂದು ನೋಡಿ ಇಲ್ಲಿನ ಆನಂದವನ್ನ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ಗುಡುಗಿದರು. ತಾಲೂಕು ಕಚೇರಿಯಲ್ಲಿನ ಅರ್ಧಕ್ಕೂ ಹೆಚ್ಚಿನ ಅಧಿಕಾರಿಗಳು 11 ಗಂಟೆಯ ನಂತರ ಬರುತ್ತಿದ್ದನ್ನ ಕಂಡು ಆಫೀಸಿಗೆ ಬರಲು ಹೊತ್ತು ಗೊತ್ತು ಇಲ್ವಾ? ನೀವು ಬಂದಾಗ ಆಫೀಸ್ ಅಷ್ಟೇ ಎಂದು ನಿಗದಿತ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದ ಅಧಿಕಾರಿ ಬೇಜವಾಬ್ದಾರಿ ವರ್ತನೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ತಾಲೂಕು ಕಚೇರಿಯಲ್ಲಿನ ಭ್ರಷ್ಟಾಚಾರದ ಕುರಿತು ಕಠಿಣ ಮಾತುಗಳನ್ನು ಆಡಿ ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಇಂಥ ಅವ್ಯವಸ್ಥೆಗಳೆಲ್ಲ ಸರಿ ಮಾಡಬೇಕು. ಇದನ್ನು ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ನೋಡಿ ಬೇರೆ ಅಧಿಕಾರಿಗಳು ಸಹ ಕಣ್ಣು ಬಿಟ್ಟು ಅರ್ಥ ಮಾಡಿಕೊಂಡು ಅವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದೆ. ಆದರೂ ಮಾಡ್ಕೊಳ್ತಾರೆ, ಬಿಡ್ತಾರೆ, ಬೇರೆ ವಿಷಯ. ನಮ್ಮ ಕೆಲಸ ಅಂತ ನಾವು ಗಂಭೀರವಾಗಿ ನಾವು ಮಾಡ್ತೇವೆ. ಎಷ್ಟಾದರೆ ಅಷ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ. ಈ ಅವ್ಯವಸ್ಥೆ ನೋಡಿದಾಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ. ನಾವು ಎಷ್ಟು ಮಾಡಿದರೂ ಸಾಲದು ಅನ್ನೋದಕ್ಕೆ ಇಲ್ಲಿನ ಅವ್ಯವಸ್ಥೆನೇ ಒಂದು ಸಾಕ್ಷಿ. ನಮಗೆ ರಿಪೋರ್ಟ್ ಕಾರ್ಡು, ಈ ತಾಲೂಕು ಆಫೀಸಲ್ಲಿರೋ ಅವ್ಯವಸ್ಥೆ ನಮಗೆ ಒಂಥರ ರಿಪೋರ್ಟ್ ಕಾರ್ಡ್ ಇದ್ದಂಗೆ. ಹಾಗಾಗಿ ನಾವು ಮಾಡ್ತಾ ಇರೋದು ಬಹುಶಃ ಸಾಲದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗೋದಿಲ್ಲ. ನನ್ನ ಜವಾಬ್ದಾರಿ ಇದನ್ನು ಸರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು. ಏನೋ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಆದರೆ ಆ ಪ್ರಯತ್ನ ಸಾಲದು ಅಂತ ನನಗೆ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಕೇಸ್ ವರ್ಕರ್ಗಳ ಜೊತೆ 4 ಜನ ಎಲ್ಲೋದ್ರೂ ಕೂಡ ತಾಲೂಕು ಆಫೀಸಲ್ಲಿ, ರೆಕಾರ್ಡ್ ರೂಮಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಕಡೆ ಯಾರ್ರೀ ಅದು ಚೇತನ್? ಆ ಮಹಾನುಭಾವನ ದರ್ಶನ ಮಾಡಲು ಬಂದಿದ್ದೇನೆ. ಜನ ಕೊಂಡಾಡ್ತಾ ಇದ್ದಾರೆ ಅವರ ಕಾರ್ಯವೈಖರಿಯ ಬಗ್ಗೆ. ಒಂದು ಕೆಲಸ ಮಾಡಿಮಾ, ಯಾವ ಕೆಲಸಕ್ಕೆ ಎಷ್ಟು ಲಂಚ ಅಂತ ಬೋರ್ಡ್ ಹಾಕಿಬಿಡಿ ಎಂದು ಕೆಂಡಾಮಂಡಲವಾದರು. ಸ್ಥಳಕ್ಕೆ ಓಡೋಡಿ ಬಂದ ಜಿಲ್ಲಾಧಿಕಾರಿ ಶಿವಶಂಕರ್ ಅವರಿಗೆ ಸರ್ವೆ ಇಲಾಖೆ, ಕಂದಾಯ ಇಲಾಖೆಯ ಬಹುತೇಕ ಜನ ಅಧಿಕಾರಿಗಳು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡದೆ ಹಾಗೂ ಇತರೆ ಕೆಲಸಗಳ ಮೇಲೆ ಹೊರಗೆ ಹೋಗಿರುವ ಬಗ್ಗೆ, ಹಾಜರಾತಿ ಪುಸ್ತಕದಲ್ಲಿ ನಮೂದಿಸದೇ ಇರುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರ, ರೈತರೊಂದಿಗೆ ಅಧಿಕಾರಿಗಳ ನಡವಳಿಕೆ ಸೇರಿದಂತೆ ಹಲವಾರು ದೂರುಗಳನ್ನು ಸಾರ್ವಜನಿಕರು ಸಚಿವರ ಗಮನಕ್ಕೆ ತಂದರು. ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ತೀರಿ, ಅಟ್ಲೀಸ್ಟ್ ಫಿಕ್ಸ್ ಮಾಡಿ ಹೋಗಿ ಅದಾಗ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ, ಎಲ್ಲೋ ಕೂತ್ಕೊಂಡು ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಆಗ್ತದೆ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ ತಪ್ಪೇನಿಲ್ಲ. ಹೂ ಹಿಡುವಳಿ ಪತ್ರ ಅಂದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಏನು ಹೇಳಿದ್ರು, ಯಾಕೆ ಅಂತ ಹೇಳಿದ್ರು.
ಏನಮ್ಮ ಪ್ರಾಬ್ಲಮ್? ಅಲ್ಲಿ 40 ಬೇಕು ಯಾಕಂದರೆ ಕನ್ಸಲ್ಟೇಟ್ ಮಾಡಬೇಕು. ಹೌದು. ನಮೂನೆ 4 ಅಂತ ಅರ್ಜಿದವರು ನೇಮ್ ತೆಗೆಯುತ್ತೆ ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ.